16 ವರ್ಷಕ್ಕೆ ಸಾಯ್ಬೇಕಿದ್ದಂತಹ ಮಾರ್ಕಂಡೇಯ ಎಂಬ ಯುವಕನ್ನ ರಕ್ಷಿಸಕ್ಕೆ ಸಾಕ್ಷಾತ್ ಶಿವನೇ ಧರೆಗಿಳಿದು ಬಂದಂತ ಕತೆ ನಿಮ್ಗೇನಾದ್ರೂ ಗೊತ್ತಿತ್ತಾ? ಹೌದು, ಹಿಂದೆ ಮೃಕಂಡು ಮಹರ್ಷಿ ಹಾಗೂ ಅವರ ಧರ್ಮಪತ್ನಿ ಮರುದ್ವತಿ ಅನ್ನೋರಿಗೆ ಮಕ್ಕಳೇ ಆಗಿರಲಿಲ್ಲ. ಈ ಒಂದು ಕಾರಣದಿಂದ ಸಾಕ್ಷಾತ್ ಶಿವನ್ಗೆ ಅವರು ಮೊರೆ ಹೋಗ್ತಾರೆ. ಶಿವ ಆಶೀರ್ವಾದವಾಗಿ ಆ ದಂಪತಿಗಳಿಗೆ ಒಂದು ವರನ ಕೊಡ್ತಾನೆ. ಆ ವರದಲ್ಲಿ ಒಂದು ಟ್ವಿಸ್ಟ್ ಇರುತ್ತೆ. 2 ಆಯ್ಕೆ ಕೊಡ್ತಾನೆ. ಅದ್ರಲ್ಲಿ ಮೊದಲನೇದು, ಒಬ್ಬ ಬುದ್ಧಿವಂತ ಮಗನ್ನ ಕೊಡ್ತೀನಿ, ಆದ್ರೆ ಅವನು ಕೇವಲ 16 ವರ್ಷ ಮಾತ್ರ ಬದುಕಿರ್ತಾನೆ. 2ನೇ ಆಯ್ಕೆ, ಒಬ್ಬ ಮೂರ್ಖ ಮಗನ್ನ ಕೊಡ್ತೀನಿ, ಆದ್ರೆ ಅವನು ದೀರ್ಘಾಯುಷಿಯಾಗಿ ಬದುಕಿರ್ತಾನೆ ಅಂತ ಹೇಳ್ತಾರೆ. ಆದ್ರೆ ಆ ದಂಪತಿಗಳು ಮೊದಲನೇ ಆಯ್ಕೆನ ಚೂಸ್ ಮಾಡ್ತಾರೆ. ಹೀಗುಟ್ಟಿದವನೇ ಮಾರ್ಕಂಡೇಯ. ಚಿಕ್ಕ ವಯಸ್ಸಿಂದಾನೇ ಮಾರ್ಕಂಡೇಯ ತುಂಬಾ ದೊಡ್ಡ ಜ್ಞಾನಿ ಆಗಿರ್ತಾನೆ ಹಾಗೂ ಅವನು ಶಿವನ ದೊಡ್ಡ ಭಕ್ತ ಆಗಿರ್ತಾನೆ. ಶಿವನ ಧ್ಯಾನ ಮಾಡ್ತಾ ಮಾಡ್ತಾ 16 ವರ್ಷ ಹೇಗೆ ಕಳೆಯುತ್ತೆ ಅಂತಾನೆ ಗೊತ್ತಿರಲ್ಲ. ಅವನಿಗೆ 16 ವರ್ಷದ ಹುಟ್ಟುಹಬ್ಬದ ದಿನಾನೇ ಯಮರಾಜರು ಅವನ ಆತ್ಮನ ತಗೊಂಡೋಗಕ್ಕೆ ಬಂದಿರ್ತಾರೆ. ಯಮ ಬಂದಂಥ ಸಮಯದಲ್ಲಿ ಮಾರ್ಕಂಡೇಯ ಶಿವನ್ ಲಿಂಗನ ಅಪ್ಕೊಂಡು ಪ್ರಾರ್ಥನೆ ಮಾಡ್ತಿರ್ತಾನೆ. ಯಮ ತನ್ನ ಪಾಶಾನ ಎಸ್ದಾಗ ಮಾರ್ಕಂಡೇಯನ ಜೊತೆ ಶಿವನ ಲಿಂಗಕ್ಕೆ ಸಮೇತ ತಗಲ್ಬಿಡುತ್ತೆ. ಅದನ್ನ ಕಂಡಂತ ಶಿವ ತುಂಬಾ ಕೋಪಗೊಂಡು ಶಿವಲಿಂಗದಿಂದ ಹೊರಬರ್ತಾರೆ. ಆಗ ಯಮನ್ ಮೇಲೆ ದಾಳಿ ಮಾಡ್ತಾರೆ. ಕೆಲವು ಕಥೆಗಳು ಹೇಳುತ್ತೆ ಯಮನ ಶಿವ ಸಾಯಿಸಿದ್ರು ಅಂತ, ಹಾಗೆ ಯಮನ್ ಮೇಲೆ ದಾಳಿ ಮಾಡಿದ್ರು ಅಂತ, ಅಥವಾ ಯಮನ್ಗೆ ಇವರು ಹೊಡೆದ್ರು ಅಂತ ಭಕ್ತನಾದ ಮಾರ್ಕಂಡೇಯನ್ ಸಾವನ್ನ ಶಿವ ತಪ್ಪಿಸ್ತಾರೆ. ಹಾಗೆ ಆ ಭಕ್ತನಿಗೆ ಶಿವ ಆಶೀರ್ವಾದ ಕೂಡ ಮಾಡ್ತಾರೆ. ನೀನು ಸದಾ 16 ವರ್ಷದವನೇ ಆಗಿರ್ತೀಯ ಹಾಗೂ ನೀನು ಚಿರಂಜೀವಿ ಅಂದ್ರೆ ಅಮರನಾಗಿರ್ತೀಯ ಅಂತ. ಇದಕ್ಕೆ ಅಲ್ವಾ ಎಲ್ಲರೂ ಹೇಳೋದು ದೇವ್ರನ್ನ ನಂಬು ಅಂತ.